ಉಪ್ಪು ಹುಳಿ ಖಾರ ಬಿದ್ರೆ ಟೇಬಲ್ ತಿನ್ನಬಹುದು. ದೇವರಗತಿ ನಾನು ಹೆಸರಿಟ್ಟಾಗ ಭಾಳ ಜನ ಕೇಳ್ತಾ ಇದ್ರು, ಯಾಕೆ ಸರ್ ದೇವರಗತಿ ಅಂತ ಇಟ್ಟಿದ್ದೀರಾ? ಬಂದವ್ರ ದೇವರಗತಿಯ, ತಿಂದವ್ರ ದೇವರಗತಿಯ, ಅಲ್ಲಿದ್ದವ್ರ ದೇವರಗತಿಯ ಅಂತಿದ್ರು. ನಾನು ಇಲ್ಲಿ 1974 ಜನವರಿ 1 ಎಂಟ್ರಿ ಇನ್ ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಸರ್ಕಲ್. ಬ್ಯಾಗ್ ಎಲ್ಲ ಏನಿಲ್ಲ, ಅಲ್ಲಾಡ್ಕೊಂಡು ಚಡ್ಡಿ ಹಾಕೊಂಡು ಬಂದೆ. ದುಡ್ಡಿಲ್ಲ ರೀ, ಆದ್ರೆ ನಾನು ಸೂಪರ್ವೈಸರ್, ಮ್ಯಾನೇಜರ್ ಎಲ್ಲ ಆಗ್ಬಿಟ್ಟೆ. ಡಗಡಗ ಲಿಕ್ಕರ್ ಡಿಪಾರ್ಟ್ಮೆಂಟ್ ನ್ಯಾಬಕಾರಿಲ್ಲಿ ನಾನು ಬಾಸ್. ಫುಲ್ ಹಳ್ಳಿ ಹೋಗಿ ತಗೊಳ್ಳಿ ಲಾಟ್ರಿ, ಕುಡೀರಿ ಸ್ಟಾರ್ಟ್ ಇದು ಅಂತ ಹೆಂಡ ಅಂತ ಲಾಟ್ರಿ ತಗೊಳ್ಳಿ, ಹೆಂಡನು ಕುಡೀರಿ. ಹಿಂಗ್ ಮಾರ್ಕೆಟಿಂಗ್ ಒಂದು 26-27 ಲಕ್ಷ ಬಂದಿತ್ತು ರಿಟೈರ್ಡ್ ಅಮೌಂಟ್. ಅವಾಗ ಈ ಪಕ್ಕದ ಬಿಲ್ಡಿಂಗ್, ಅದ್ರ ಪಕ್ಕದ ಬಿಲ್ಡಿಂಗ್ ಎಲ್ಲ ನಂದೇ. ಅವ್ರು ನಮಗೆ ಜಿಗ್ರಿ ದೋಸ್ತ್. ಕುಚುಕು ನಾನು ಚಡ್ಡಿ ದೋಸ್ತಿ ಕಾಣೋ ಕುಚುಕು. ನೋಡಿ, ದೇವ್ರು ನಿಜಕ್ಕೂ ದೊಡ್ಡವನು. ದೇವರೇ ಎಲ್ಲಪ್ಪ ಊಟ ಕೊಡಿಸ್ತೆ ಅಂದ ತಕ್ಷಣ ನೋಡಿ ಹೋಟೆಲ್ ದೇವರೇ ಗತಿ ಹತ್ರ ತಗೊಂಡ್ಬಿಟ್ಟಿದ್ದಾನೆ. ನೋಡಿ ಎಂಥ ಒಳ್ಳೆ ಹೋಟೆಲ್ಗೆ ಹೆಸರಿಟ್ಟಿದ್ದಾರೆ. ಹೋಟೆಲ್ ದೇವರೇ ಗತಿ. ದೇವರೇ ಗತಿ ಬಿಡು ನಿನ್ನ ಕತೆ ಅಂತೀವಲ್ಲ, ಹಾಗೆ ಹೋಟೆಲ್ ದೇವರೇ ಗತಿ. ಯಾಕೆ ಈ ದೇವರೇ ಗತಿ? ಇಲ್ಲೇನು ತಿಂದರೆ ದೇವರೇ ಗತಿನಾ ಅಥವಾ ದೇವರು ಇವ್ರ ಗತಿನಾ? ಏನಿದೆ ಗತಿ? ಒಟ್ಟು ಈ ದೇವ್ರ ಕತೆ, ಹೋಟ್ಲ್ ಕತೆ, ಈ ಗತಿ ಕತೆ ಎಲ್ಲ ಕೇಳೋ ಸ್ವಾಗತ ನಿಮಗೆ. ಇದು ಬೆಂಗಳೂರಿನ ಹೊಸಕೆರೆಹಳ್ಳಿ ಭುವನೇಶ್ವರಿ ನಗರ ಸ್ನೇಹಿತರೆ. ಇದು ನಮ್ಮ ಕಾಮಾಖ್ಯ ಥಿಯೇಟ್ರ್ ಇದೆಯಲ್ಲ ಭುವನೇಶ್ವರಿ ನಗರ, ಅದು ಇದು ಬನಶಂಕರಿ 3ನೇ ಹಂತ. ಇಲ್ಲಿ ಹೋಗಿ ನಾವು ಇದ್ರ ಮಾಲೀಕರು ಮಾತಾಡೋಣ. 15 ವರ್ಷದ ಹಳೆ ಹೋಟ್ಲಿದು, ಹೋಟೆಲ್ ದೇವರೇ ಗತಿ ಅಂತ ಅವ್ರು ಮಾತಾಡೋಣ. ಏನಂತೀರಾ? ಬನ್ನಿ, ದೇವರು ನಿಮಗೂ ಗತಿಯಾಗಲಿ. ಮಸಾಲೆ ದೋಸೆ, ಖಾಲಿ ದೋಸೆ, ಬೆಣ್ಣೆ ದೋಸೆ, ಆನಿಯನ್ ದೋಸೆ, ತಟ್ಟೆ ಇಡ್ಲಿ, ಗರಂ ಪೂರಿ, ಖಾರ ಬಾತ್, ಕೇಸರಿ ಬಾತ್, ನಂದಿನಿ ತುಪ್ಪ, ವೆಜಿಟೇಬಲ್ ಪಲಾವ್. ಶನಿವಾರ ಭಾನುವಾರ ಮಾತ್ರ ಪೊಂಗಲ್, ಸ್ಪೆಷಲ್ ಪೊಂಗಲ್. ಪೊಂಗಲ್ ಜಸ್ಟ್ ಖಾಲಿ ಆಯ್ತು ಬಾಸ್. ಸಾಟರ್ಡೆ, ಸಂಡೇ ಮತ್ತೆ ಮಂಡೇ ಬೇಗ ಖಾಲಿ ಆಗುತ್ತೆ. ಉದ್ದಿನ ವಡೆ, ಪೊಂಗಲ್, ಖಾರ ಬಾತ್, ಕೇಸರಿ ಬಾತ್. ಹೆವಿ ಡಿಮ್ಯಾಂಡ್ ಕೇಸರಿ ಬಾತ್. ಗೋಡಂಬಿ, ದ್ರಾಕ್ಷಿ, ನಂದಿನಿ ತುಪ್ಪ ಅದೆಲ್ಲ ಹಾಕಿರ್ತೀರಾ? ನೋಡಿ, ಡೌಟ್ ಇದ್ರೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಇದೆ, ಕೊಡ್ತೀನಿ. ಇದು 1 ಸ್ಪೂನ್. ಇದು ನಮ್ಮಲ್ಲಿ ಕಸ್ಟಮರ್ ಬರೋದೇ ನಮಗೆ ಕಮ್ಮಿ ರೇಟ್ ಆದ್ರೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತ ಬರ್ತಾರೆ. ಲಿಮಿಟೆಡ್ ಏನಿಲ್ಲ ನಮಗೆ. 1 ಸ್ಪೂನ್ ಅಂದರೆ ನೋಡಿ, ಕೇಸರಿ ಬಾತ್ 1 ಸ್ಪೂನು, ಖಾರ ಬಾತ್ 1 ಸ್ಪೂನು, ಬರೀ 65 ರೂಪಾಯಿ ಒಂದು ಪ್ಲೇಟ್. ಅಣ್ಣ ಹೇಳಿದ್ರು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದೀವಿ ಅಂತ. ಹೌದು, ಅದ್ರ ಎಲ್ಲ ಹಾಕಿದೆ ನೋಡಿ, ಇಲ್ಲಿದೆ ಎಲ್ಲ ಕಾಣ್ತಾ ಇದೆ ನೋಡಿ ನಿಮ್ಗೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಹೇಳ್ತಾ ಇದೆ. ಸನ್ ರಿಚ್ ಆಯಿಲ್ ಪೂರಿ ಗರಂ ಇರುತ್ತೆ ಯಾವಾಗ್ಲೂ. ಲೈವ್ ಅಲ್ಲೇ ಕೊಡೋದು ಪೂರಿನ. ಸುಂದರ, ಅತಿ ಸುಂದರ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನಮ್ಮ ಹೆಸರು ಶ್ರೀಕಾಂತ್ ಅಂತ. ಇಲ್ಲಿ ಜಸ್ಟ್ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತ ಇಟ್ಟಿದ್ದಾರೆ ನನ್ನ. ಅಷ್ಟು ಹೋಟೆಲ್ ದೇವರಗತಿಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಇದ್ದಾರೆ ನೋಡಿ, ನಮ್ಮ ಗುರುಗಳು ಅವ್ರು ದೊಡ್ಡವರು. ಓಕೆ, ನಿಮ್ಮ ಹೆಸರು ಪರಿಚಯ ಹೇಳಿ. ಸುಬ್ರಹ್ಮಣ್ಯ. ಇಲ್ಲಿ ಈ ಹೋಟೆಲ್ ಓನರ್ ನಾನೇ. ನಿಮ್ಮ ಗಡ್ಡದ ಬಗ್ಗೆ ಹೇಳಿ. ಗಡ್ಡ ಅದು ನಾನು ಮೊದಲು ಜಾಬಲ್ಲಿರುವಾಗ ಡೈಲಿ ಸೇವಿಂಗ್ ಮಾಡ್ತಾ ಇದ್ದೆ. ಎವ್ರಿ ಡೇ ಮಾಡಲೇಬೇಕಿತ್ತು. ಮಸ್ಟ್ ಅಂಡ್ ಶುಡ್. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ ನಾನು, ಸರ್ಕಾರಿ ನೌಕರರು ಆಗಿ 33 ಇಯರ್ಸ್ ಸರ್ವಿಸ್ ಮಾಡಿ 6 ಸ್ಟೇಟಲ್ಲಿ ಅವಾರ್ಡ್ ತೊಗೊಂಡು ರಿಟೈರ್ಡ್ ಆಗಿದ್ದೀನಿ. ಅವಾಗ ಡೈಲಿ ಸೇವಿಂಗ್ ಮಾಡ್ತಿದ್ದೆ ಅಶೋಕ ಬ್ಲೇಡಲ್ಲಿ. ಸೊ ಅದು ಭಾಳ ಉರಿ ಹತ್ತಿತ್ತು. ಈಗ ಬಿಡೋಣ ಅಂತ ಬಿಟ್ಬಿಟ್ಟೆ. ಈಗ ಒಂದು ಸಲ ಬೋಳಿಸಿದೆ ಮೊನ್ನೆ. ನಮ್ಮ ತಾಯಿ ಒಂದು ತೀರೋದ್ರು, ಆವಾಗ ಬೋಳಿಸಿದ್ದೆ ನಾನು. ಅದ್ರ ಮೇಲೆ ಮತ್ತೆ ಬಿಟ್ಟಿದ್ದೀನಿ ಅಷ್ಟೇ. ಬೇರೆ ಉದ್ದೇಶ ಏನು, ಕಷ್ಟಗಳ ಬಗ್ಗೆ, ಸುಖದ ಬಗ್ಗೆ, ಹರಿಕೆ, ದೇವರಿಗೆ ಹರಿಕೆ ಅದೆಲ್ಲ ಏನೂ ಇಲ್ಲ. ಲವ್ಗೆ ಇವಲ್ಲ, ನಮಗೆ ಯಾರು ಲವ್ ಮಾಡ್ತಾರ್ರಿ? ನಾನು ಲವ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಾವು ಮಾಡಿದ್ರೆ ನನ್ನ ಬ್ಯಾಗ್ ಖಾಲಿ ಆಗಿಬಿಡೋದು. ನಾನು ಹಿಂಗೆ ಇಟ್ಕೊಂಡು ಬಸ್ಸಲ್ಲಿ ಕೂರ್ತಿದ್ದೆ, ಹಿಂಗೆ ಮಾಡ್ಕೊಂಡು. ಔಟ್ ಆಫ್ ಸ್ಟೇಟ್ಸ್ ನಾನು ವರ್ಕ್ ಮಾಡಿ ಜಾಸ್ತಿ. ಹಾಗಾಗಿ ನಾನು ಮೇಲಿಡೋಕ್ಕೆ ಕೆಳಗಿಡಕ್ಕೆಲ್ಲ ಆಗ್ತಿರ್ಲಿಲ್ಲ ದುಡ್ಡು. ಡೈಲಿ ಆಗಿನ ಕಾಲದಲ್ಲಿ 70-80 ಸಾವಿರ ರೂಪಾಯಿ ಕ್ಯಾಶ್ ಬರೋದು ಫರ್ ಡೇ. ರೂಮಲ್ಲಿ ಈಗಲೂ ನಾನು ಮಲಗೋದು ಬೇಕಾದ್ರೆ ಫೋನ್ ನಂಬರ್ ತೊಗೊಂಡು ಮಾಡಿ 2 ಗಂಟೆ ಮಲಗ್ತೀನಿ. ಯಾಕಂದರೆ ಆ 33 ಇಯರ್ಸ್ ಸರ್ವಿಸಲ್ಲಿ ನನಗೆ ಇದಾಗಿದೆ. ಇಷ್ಟು ದುಡ್ಡು ಬರೋದು. ಇಷ್ಟು ದುಡ್ಡು ಅಂದರೆ ಏನು ದುಡ್ಡು ಗೊತ್ತಾ? 1 ರೂಪಾಯಿ 2 ರೂಪಾಯಿ ಡಿನಾಮಿನೇಷನ್ ನೋಟು. ಅದು 100 ಮಾಡಬೇಕು. ಮಾಡಿದ್ಮೇಲೆ ನೂಲು ಸುತ್ತಬೇಕು. ರಬ್ಬರ್ ಬ್ಯಾಂಡೆಲ್ಲ ಹಾಕಂಗಿಲ್ಲ. ನಾನು ರೂಮ್ ಸೇರೋದೇ 11 ಗಂಟೆಗೆ ಬೈ ಬಸ್ ಜರ್ನಿ. ಲಿಕ್ಕರ್ ಡಿಪಾರ್ಟ್ಮೆಂಟ್ ಅಬಕಾರಿಲಿ ನಾನು ಬಾಸು. ಫುಲ್ ನಾನಿಲ್ಲ. ನನ್ನ ಹತ್ರ ಈಗಲೂ ಮನೇಲಿ ಇಟ್ಟಿದ್ದೀನಿ. ಪಾಸ್ ಇದೆ. ಯಾವ ಡಿಸ್ಟಿಲರಿಗಳು ತಯಾರು ಮಾಡ್ತಾರೆ ಅಲ್ಲಿ ಹೋದ್ರೆ 3 ಫುಲ್ ಬಾಟಲ್ ಫ್ರೀ ಕೊಡ್ತಾರೆ. ಬಟ್ ನಾ ಯಾರಿಗೆ ಕುಡಿಸೂ ಇಲ್ಲ, ನಾನು ಕುಡಿದೂ ಇಲ್ಲ. ಎಲ್ಲಿ ಇನ್ನೊಬ್ರು ಮನೆ ಹಾಳು ಮಾಡಲ್ಲ ನಾನು. ಅದು ಬೇಡ. ಅವ್ರು ಕೂರ್ಸಲ್ಲ. ಯಾಕಂದ್ರೆ ಮಂತ್ಲಿ ಒನ್ಸ್ ಬ್ಯಾಂಗ್ಳೂರಲ್ಲಿ ಕಾನ್ಫರೆನ್ಸ್ ಇತ್ತು. IAS, IPS, KS ಅವರೆಲ್ಲ ಬಂದು ನಾವು ಮೀಟಿಂಗ್ ಮಾಡ್ತಾ ಇದ್ದು. ಬಟ್ ಅವರಿಗೆಲ್ಲ ಹೇಳ್ತಿದ್ದೆ ಸಾರ್ ಅಂತ. ಇಲ್ಲ, ನನಗೆ ಹೆಂಡತಿ ತೊಂದರೆ, ಅಪ್ಪನ ತೊಂದರೆ, ಅಮ್ಮನ ತೊಂದರೆ, ಅಣ್ಣನ ತೊಂದರೆ, ತಮ್ಮನ ತೊಂದರೆ ಅಂತೇಳಿ ಚೆನ್ನಾಗಿ ಕುಡಿದ್ಬಿಡೋರು. ಅವ್ರ ಮನೆಯಿಂದ ನನಗೆ 1-1:30 ಗಂಟೆಗೆ ಫೋನ್ ಬರೋದು. ಎಲ್ಲಿ? ಕೌಂಟ್ರಿಗೆ. ಅವನು ವೆಯ್ಟ್ರ್ ಬಂದು ಹೇಳೋದು, ಸರ್ ನಿಮಗೆ ಫೋನ್ ಬಂದಿದೆ. ಎಲ್ಲಿ? ಯಾಕಂದರೆ ಅವಾಗ ಮೊಬೈಲ್ ಬಂದಿರಲಿಲ್ಲ. ಲ್ಯಾಂಡ್ ಫೋನ್ ಕೌಂಟ್ರಿಗೆ ಬರ್ತಾಯಿತ್ತು. ನಾನು ಎದ್ದು ಹೋಗೋ, ಸರ್ ಹಿಂಗೆ ಫೋನ್ ಮಾಡಿ ಬಂದಿದೆ ಅನ್ನೋನು. ಹೋಗಿ ಅಲ್ಲಿ ಕೇಳಿದ್ರೆ, ಸುಬ್ರಹ್ಮಣ್ಯಂ ನೀವು ಇದಿರಲ್ಲ? ಇದ್ದೀನಿ ಮೇಡಮ್. ಯಾಕೆ? ಅವ್ರ ಹೆಂಡತಿ ಎಂದು ಫೋನ್ ಮಾಡ್ತಾಯಿದ್ರು.
ಅವ್ರ ಯಜಮಾನ್ರು ಮನೆಗೆ ಹೋಗ್ಬೇಕಲ್ಲ. ಬರುವಾಗ ಗುಡ್ಡದ ಕಾರಲ್ಲಿ ಬರೋರು, ಇಳಿದು ಬಿಡೋರು, ಕುಡಿದು ಬಿಡೋರು, 18 ಬೀರ್ ಕುಡಿದು ಹುಚ್ಚಾಯ್ದು ಬಿಡೋರು. ಹೋಗೋಕ್ಕಾಗಲ್ಲ. ನಾನು ಎಲ್ಲ ಮೆಟಾಡೋರ್ ಅಂತ ಕೊಟ್ಟಿದ್ದಾರೆ ನನಗೆ, ಅದರಲ್ಲೆಲ್ಲರೂ ತುಂಬಿಸ್ಕೊಂಡು ಅವ್ರವ್ರ ಮನೆ ಡ್ರಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಂಥ ಡ್ಯೂಟಿ ಸರ್ ನಿಮ್ಮದು? ಹಾಂ, ಅಷ್ಟು ನನ್ನ ಮೇಲೆ ಅವ್ರ ಮನೇಲಿ ಈಗಲೂ ಅವರೆಲ್ಲ ಕೆಲವರು ಇದ್ದಾರೆ. ನಮಸ್ಕಾರ ಬಾಣ ಅಂತ ಪಾಪ. ಬರುವಾಗ ಫುಲ್ ಸ್ಟ್ರಿಕ್ಟು. ಹಾಂ, ಬರೋಷ್ಟು ಏನು ಡೌಟ, ನಾನೇ ಹಿಂಗೆ ಮಾಡಬೇಕು. ಅಲ್ಲೇ ಬನ್ನಿ ಸರ್ ಅಂತ. ಹಾಂ, ಕೂತ ಮೇಲೆ ಕುಡಿದ ಮೇಲೆ 2 ಇದು ಅವನು ಹೋದ್ಮೇಲೆ 2 ಬೀರು ಹೋದ್ಮೇಲೆ ಅಲ್ಲಾಡ ಶುರು ಮಾಡಿಬಿಡ್ತಾರೆ. ನಾನು ಯಾರ ನೀನು ಯಾರ ಅಂತ. ಎಷ್ಟು ವರ್ಷ ಆಯ್ತು ರಿಟೈರ್ ಆಗಿ? ರಿಟೈರ್ಡ್ ಆಗಿ 16 ವರ್ಷ ಆಯ್ತು. ನಾನು 58 ಇಯರ್ಸ್ ರೇಂಜಲ್ಲಿ ರಿಟೈರ್ಡ್ ಆದೆ. ರಿಟೈರ್ಡ್ ಆಗಿ 8 ದಿನವೂ ಆಗಿಲ್ಲ. ಯಡಿಯೂರಪ್ಪ ಬಂದು 60 ವರ್ಷ ಮಾಡಿದ್ರು ರಿಟೈರ್ಮೆಂಟ್ ಇಯರ್. ಬಟ್ ನನಗೆ ಅದು ಭಾಳ ಟ್ರೈ ಮಾಡಿದೆ, ಸಿಗಲಿಲ್ಲ. 2 ವರ್ಷ 58 ರೇಂಜಿಗೆ ನಾನು ರಿಟೈರ್ಡ್ ಆದೆ. ಆದರೆ ಆಮೇಲೆ ಇಲ್ಲಿ ಒಂದಷ್ಟು ದುಡ್ಡು ಬಂದಿತ್ತು, ಒಂದು 26-27 ಲಕ್ಷ ಬಂದಿತ್ತು ರಿಟೈರ್ಡ್ ಅಮೌಂಟ್ ಅವಾಗ. ಆ ಕಾಲದಲ್ಲಿ ಅಬಕಾರಿ ದುಡ್ಡಲ್ಲ, ನನ್ನ ಪೆನ್ಷನ್ ದುಡ್ಡು, ನಂದು ಪಿ ಎಫ್ ಎಲ್ಲ ಬಂದಿತ್ತು. ಅದನ್ನೆಲ್ಲ ನಾನು ಇಲ್ಲಿ ಬಿಲ್ಡಿಂಗ್ಗಳು, ಈ ಪಕ್ಕದ ಬಿಲ್ಡಿಂಗ್, ಅದ್ರ ಪಕ್ಕದ ಬಿಲ್ಡಿಂಗ್ ಎಲ್ಲ ನಂದೇ. ಅದೇ ಉದ್ಯೋಗ ನನಗೆ. ಬಿಲ್ಡಿಂಗ್ಗಳು ಈ ಬಿಲ್ಡಿಂಗ್ ಎಲ್ಲ ನಿಮ್ಮವೇ? ಇದೆಲ್ಲ ಇದು ಪಕ್ಕದ್ದು, ಅದ್ರ ಪಕ್ಕದ್ದು, ಅದ್ರ ಪಕ್ಕದ್ದು 3 ಬಿಲ್ಡಿಂಗು. 3 ಅಲ್ಲಿ ನಂದಿ ಅಪಾರ್ಟ್ಮೆಂಟ್ ಎದುರುಗಡೆ ಒಂದು 2, ಅಲ್ಲಿ ಕತ್ತರಿಗೆಪ್ಪೆ ಮೇನ್ ರೋಡಲ್ಲಿ ಒಂದು 2, ಜಯನಗರ KR ರೋಡ್ ಇದೆಯಲ್ಲ ಅಲ್ಲಿ ಒಂದು, ಎಲ್ಲ ಇದೆ. ನಾನು ಮಾತ್ರ ಹೀಗೆ ಇರ್ತೀನಿ. ಸೋಕಿ ನಿಮ್ಮಂಥ ಫ್ರೆಂಡ್ಸ್ ಸಿಗ್ತಾರೆ, ಒಂದು ಕಾರ್ ಇಟ್ಕೊಳ್ಳೋ, ಒಬ್ಬ ಡ್ರೈವರ್ ಇಟ್ಕೊಳ್ಳೋ, ದೊಡ್ಡ ಕಾರ್ ಇಟ್ಕೊಳ್ಳೋ ಅಂತಾರೆ. ನನಗೆ ಕಾರು ಬೇಡ, ಯಾರ ಮನೆ ಹಾಳು ಮಾಡೋದು ಬೇಡ. ನಾನು ಹೀಗೆ ಹುಚ್ಚನಾಗೇ ಇರ್ತೀನಿ. ನನ್ನ ಗೊತ್ತಿದ್ದವ್ರು ಲೈಕ್ ಮಾಡಿದ್ರು ಸಾಕು, ಲವ್ ಮಾಡಿದ್ರು ಸಾಕು. ಲವ್ ಅಂದರೆ ಇಟ್ಸ್ ನಾಟ್ ಆ ಲವ್ ಅಲ್ಲ, ನಿಮ್ಮಂಥವ್ರು ಲವ್ ಮಾಡಿದ್ರೆ ಸಾಕು ಅಂತ. ಲವಲ್ಲಿ 2-3 ಅರ್ಥ ಇದೆ ಬಿಡಿ. ಮಾಡಿದ್ರೆ ಸಾಕು ಅಂತ ನಾನು ಆರಾಮಾಗಿದ್ದೀನಿ. ನಾನು 6 ಸ್ಟೇಟಲ್ಲಿ ವರ್ಕ್ ಮಾಡಿ ಅವಾರ್ಡ್ ತೊಗೊಂಡಿದ್ದೀನಿ. ಅಲ್ಲಿ ವರ್ಕು, ಬಟ್ ಅವಾರ್ಡ್ ಇನ್ ಕರ್ನಾಟಕ ಗೌರ್ಮೆಂಟ್ ಕೊಡ್ತಾ ಇತ್ತು ನನಗೆ. ತಮಿಳ್ನಾಡು ಫುಲ್ 2.5 ವರ್ಷ, ಕೇರಳ ಫುಲ್ಲು 3 ವರ್ಷ, ಪಾಂಡಿಚೇರಿ ಫುಲ್ಲು 2 ವರ್ಷ, ಅದರ ಮೇಲೆ ಗೋವಾ 2.5 ವರ್ಷ, ಅದರ ಮೇಲೆ ಇದು ಆಂಧ್ರ 2 ವರ್ಷ 4 ಜಿಲ್ಲೆ, ಮಹಾರಾಷ್ಟ್ರ 2 ವರ್ಷ 5 ಜಿಲ್ಲೆ, ಕೊಲ್ಹಾಪುರ, ಸಾಂಗ್ಲಿ, ಇಚಲ್ಕರಂಜಿ, ಗಡಿಗಲಜ್ಜು, ಮಿರಜ್ಜು, ರತ್ನಗಿರಿ. ಎಲ್ಲ ವರ್ಕ್ ಮಾಡಿ ಎಲ್ಲ ಭಾಷೆ, ಈಗ ನಂಗೆ 6 ಭಾಷೆ ಬರ್ತದೆ. ನಿಮ್ಮಂಥವ್ರು ಆಶೀರ್ವಾದ. ಏನೋ ಹೀಗಿದ್ದೀನಿ ಹಿಂಗೆ ಟಕ 72 ಅಲ್ಲ, ಮೊನ್ನೆ ಫೆಬ್ರವರಿ 23 ನಂದು ಬರ್ತಡೇ. ನಾನು ಹುಟ್ಟಿರೋದು ಶೃಂಗೇರಿ ಹತ್ರ ಕಿಗ್ಗ ಅಂತ. ಕಿಗ್ಗ ಹೋಬಳಿ. ಅಲ್ಲಿ ಇವ್ರು ಹೋಗ್ತಾರಲ್ಲ, ದೇವೇಗೌಡರು, DK ಶಿವಕುಮಾರ್ ಎಲ್ಲ ಹೋಗಿ ಶತಚಂಡಿಕ ಹೋಮ ಮಾಡ್ತಾರಲ್ಲ, ಅಲ್ಲಿ ಹುಟ್ಟಿರೋದು. ನನ್ನ ಎಜುಕೇಷನ್ ಎಲ್ಲ ಶೃಂಗೇರಿ, ಗೊತ್ತಾಯ್ತಾ. ನಾನಿಲ್ಲಿ 1974 ಜನವರಿ 1 ಎಂಟ್ರಿ ಇನ್ ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಸರ್ಕಲ್. ಬ್ಯಾಗ್ ಹಿಡ್ಕೊಂಡು ಬಂದ್ರಿ? ಬ್ಯಾಗ್ ಎಲ್ಲ ಏನಿಲ್ಲ, ಅಲ್ಲಾಡ್ಕೊಂಡು ಚಡ್ಡಿ ಹಾಕೊಂಡು ಬಂದೆ. ಖಾಲಿ ಕೈ, ದುಡ್ಡಿಲ್ಲ ರೀ. MSL ಸೇರಿದಾಗ್ಲೂ 314 ರೂಪಾಯಿ ಫರ್ ಮಂತ್ ಸ್ಯಾಲ್ರಿ ನನಗೆ. ಆದ್ರೆ ನಾನು ಸೂಪರ್ವೈಸರ್, ಮ್ಯಾನೇಜರ್ ಎಲ್ಲ ಆಗ್ಬಿಟ್ಟೆ. ಡಗಡಗ ಅಂತ. ಗೊತ್ತಾ, ನಾ ಹೇಳದ್ನಲ್ಲ. ಅಲ್ಲಿ ಮೆಜೆಸ್ಟಿಕಲ್ ಒಂದು ಹೋಟ್ಲ್ ಇದೆ, ಈಗಲೂ ಇದೆ, ಸುಬ್ರಹ್ಮಣ್ಯೇಶ್ವರ ಅಂತ. ಅಲ್ಲಿ ಹೋಗಿ 11 ಗಂಟೆಗೆ ಒಂದು ಊಟ ಮಾಡ್ತಿದ್ದೆ. ಪರ್ ಡೇ 1 ಮೀಲ್. ನೆಕ್ಸ್ಟ್ ಡೇ 11 ಗಂಟೆಗೆ ಮೀಲ್. ಕಾಫಿ, ಟೀ, ತಿಂಡಿ ಅದೇನಿಲ್ಲ. ಯಾವುದು ಇಲ್ಲ, ನೋ ಶೋಕಿ ಫುಡ್. ನಮ್ಮ ಆಫೀಸ್ನಲ್ಲಿ ಒಂದು ಮಡಿಕೆಯಲ್ಲಿ ನೀರಿಟ್ಟಿದ್ರು, ಅದು ಕುಡಿತಿದ್ದೆ. ಚೆನ್ನಾಗಿ ಕುಡಿದು ಬಿಡ್ತಿದ್ದೆ. ಅಲ್ಲೇ 12 ಗಂಟೆಗೆ ಸ್ನಾನ ಮಾಡ್ತಾ ಇದ್ದೆ. ಎಲ್ಲಿ MSL ಆಫೀಸಲ್ಲಿ ಸ್ನಾನ ಮಾಡಿ ಮೆಜೆಸ್ಟಿಕ್ ಬಂದು ಮಲ್ಕೊಳ್ತಿದ್ದೆ ಆರಾಮಾಗಿ. 5 ಗಂಟೆಗೆ ಹೇಳ್ತಾ ಇದ್ದೆ. 12-12:30 ಮಲಗ್ತಿದ್ದೆ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಒಂದು ಹೋಟೆಲ್ ಈಗಲೂ ಇದೆ, ಭಾರತಿ ಅಂತ. ಆ ಫುಟ್ಪಾತ್ ಮೆಟ್ಲಲ್ಲಿ ಮಲಗ್ತಿದ್ದೆ. ಬೆಳಗ್ಗೆ ಅವರು 12 ಗಂಟೆ ಕಮ್ಮಿ ಹೋಟ್ಲು ಓಪನ್ ಮಾಡಲ್ಲ, ಇದು ಕ್ಲೋಸ್ ಮಾಡಲ್ಲ, ಮೆಜೆಸ್ಟಿಕ್ ಅಲ್ಲ. ಬೆಳಗ್ಗೆ 5 ಗಂಟೆಗೆ ಹೋಟ್ಲು ಓಪನ್ ಮೆಜೆಸ್ಟಿಕ್. ಆವಾಗ ನಾನು ಈಗ BTS ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದು ಕೆರೆ, ಅಲ್ಲಿ ಹೋಗ್ತಿದ್ದೆ. ಇದಕ್ಕೆ ಪಾಚಿ ಕಟ್ಟಿದ ನೀರು ಹೀಗೆ ಮಾಡಿ ಹೀಗೆ ತೊಳ್ಕೊಳ್ತಾ ಇದ್ದೆ. ಸರ್, ಅದು ಕೆರೆ ಇರೋದು ನೀವು ನೋಡಿದ್ದೀರಾ? ನಾ ತೊಳ್ಕೊಂಡಿದ್ದೀನಿ, ಈಜಿಲ್ಲ, ಸ್ನಾನ ಮಾಡಿಲ್ಲ. ಅದು ನಮ್ಮ ಆಫೀಸ್ನಲ್ಲಿ ಮಾಡ್ತಿದ್ದೆ 12 ಗಂಟೆಗೆ. ಗ್ಯಾಸ್ ಎಲ್ಲ ಕೌಂಟ್ ಆದಮೇಲೆ ಮಾಡ್ತಾಯಿದ್ದೆ. ಕೆರೆ ಸರ್ ಅದು. ಅದ್ರ ಮೇಲೆ ಹಿರಣ್ಯ ಮಿತ್ರ ಮಂಡಳಿ ಬಂತು ಒಂದು ಈ ಕಡೆಗೆ, ಅದು ರೋಡ್ ಸೈಡಿಗೆ ಬಂತು, ಈ ಕಡೆ ಬಂತು ಸಂಗಮ್ ಕಡೆಗೆ. ಆ ಕಡೆ ಕೆರೆನೇ ಇತ್ತು. ಅದ್ರ ಮೇಲೆ ಇವರೆಲ್ಲ ಮುಚ್ಚಿಬಿಟ್ಟು BTS ಬಸ್ ಸ್ಟ್ಯಾಂಡ್ ಮಾಡಿದ್ರೆಲ್ಲ. MSL ಹೆಂಗೆ ಸೇರ್ಕೊಂಡ್ರೆ? ಯಾರು ನೀವು? MSLಗೆ ಯಾಕೆ ಸೇರಿಕೊಂಡೆ ಅಂದರೆ, ನಾನು ಕರ್ನಾಟಕ ಸ್ಟೇಟ್ ಲಾಟ್ರಿ ಟಿಕೆಟ್ ಮಾರ್ತಾ ಇದ್ದೆ ಶಿವಮೊಗ್ಗದಲ್ಲಿ. ಇಲ್ಲಿ MD ಒಬ್ಬರು ಮೋಹನ್ ದಾಸ್ ಹೆಗಡೆ ಅಂತಿದ್ರು, MSL MD ಮ್ಯಾನೇಜಿಂಗ್ ಡೈರೆಕ್ಟರ್. ಅವರು ಒಂದು ಸಲ ಅಲ್ಲಿ ಡ್ರಾ ಇಟ್ಟಿದ್ರು, ಲಾಟ್ರಿ ಡ್ರಾ. ಅವಾಗ ಅಲ್ಲಿ ಬಂದರು ಶಿವಮೊಗ್ಗಕ್ಕೆ. ನನ್ನ ವಾಕ್ ಚಾತುರ್ಯ, ನಾನು ಅನೌನ್ಸ್ ಮಾಡೋ ಸ್ಟೈಲು, ಪಿಕಪ್ ಮಾಡೋದು, ಸೇಲ್ ಮಾಡೋ ಆ್ಯಕ್ಟಿವಿಟೀಸ್ ನೋಡಿ, ನೀನು ಬಾ, ನಿಮ್ಮಂಥ ನನ್ನ ಆಫೀಸಿಗೆ ಬೇಕು, ನಮ್ಮ MSLಗೆ ಬಾ, ನೀನು ಕೆಲಸ ಕೊಡ್ತೀನಿ ಅಂತ ಕರೆದ್ರು. ಬಂದೆ ನಾನು 1974 ಜನವರಿ 1 ಬಂದೆ. 2nd ಡೇ ಜಾಬ್. ನಾನು ಯಾವ ಅಪ್ಲಿಕೇಶನ್, ಹೌದೌದು, 50 ವರ್ಷದಿಂದ 50 ಎಲ್ಲಿ 60 ವರ್ಷ ಆಯ್ತು.
ಅದು 74 50 ವರ್ಷ ನಾನು PUC ಫೇಲ್ ಸರ್. ನನಗೆ ಪಾಸ್ ಕ್ಯಾಂಡಿಡೇಟು, ಐ ಆಮ್ ನಾಟ್ ಎ ಗ್ರಾಜ್ಯುಯೇಟ್. ರ್ಯಾಂಕ್ ಹೋಲ್ಡ್ರು. ಬಟ್ ಎಲ್ಲ ಗೊತ್ತು ನನಗೆ 6 ಭಾಷೆ ನಾನು ನೀರು ಕುಡ್ದಾಗ ಮಾತಾಡ್ತೀನಿ. ಬಟ್ ನಾನು ಗ್ರಾಜ್ಯುಯೇಟ್ ಅಲ್ಲ. ಬಟ್ ನಮ್ಮ MD ಎಲ್ಲ ಹೇಳೋರು, ಬಂದು MD ಎಲ್ಲ ಹೇಳೋರು, ನೀನು ಎಲ್ಲರೂ ಡಿಗ್ರಿ ಮಾಡಿದರೆ ನಮ್ಮನ್ನ ಅಲ್ಲಿ ಕೂರಿಸ್ಬಿಡ್ತಿದ್ಯಾ ಅಂತ. ನಾನು ಕೆಲಸ ಮಾಡಿದರೆ ಅಲ್ಲೇ ಕೂರಿಸೋದು ಒಂದೇ, ಕೆಲಸ ಮಾಡಿದ್ರೆ ಮೇಲೆ ಕೂತ್ಕೊಳ್ಳೋದು. ಡಿಗ್ರಿ ಎಲ್ಲ ಮುಖ್ಯ, ವರ್ಕ್ಮ್ಯಾನ್ಶಿಪ್, ವರ್ಕ್ ವಿಲ್ ವರ್ಕ್ ಆ್ಯಂಡ್ ಪ್ಲೇ ವಿಲ್ ಪ್ಲೇ, ಅದು ಇಸ್ ಮೈ, ಅದು ಮಾಡಿ ನೀನು ಅಂತ ಹೇಳ್ತಿದ್ದೆ ನಾನು. ಯಾರಿಗಾರು ಬಿಡ್ತಲ್ಲ. ಸುಬ್ಬಣ್ಣವರೇ ಬನ್ನಿ ಅಂತ ಕರ್ಕೊಂಡು ಹೋಗೋರು ಮಾರ್ಕೆಟಲ್ಲಿ. ಹಾಂ, ಅದು ಬಿಡಿ, ಅದು ದೊಡ್ಡ ಕತೆ. ಹೆಗಲ ಮೇಲೆ ಕೈ ಹಾಕಿ ಹೋಗೋರು IAS ಅವರಲ್ಲ ಅದರಿಗೆ. ಮಾರ್ಕೆಟ್ ವರ್ಕಿಂಗ್. ಸೊ ಇಡೀ ಸ್ಟೇಟು, ಅನೇಕ ಸ್ಟೇಟ್ಗಳು ತಿರುಗ್ತಿದ್ರಿ. ಹೇಳಿದ್ನಲ್ಲ, ಕೇರಳ, ತಮಿಳ್ನಾಡು, ಗೋವಾ, ಪಾಂಡಿಚೇರಿ, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ. ಆಗಿನ 19 ಜಿಲ್ಲೆ, ಈಗ 32 ಆಯಿತು. 19 ಜಿಲ್ಲೆ, ಒಂದು ಹಳ್ಳಿ, ಗ್ರಾಮ, ತಾಲೂಕು ಬಿಟ್ಟಿಲ್ಲ, ಎಲ್ಲ ಸುತ್ತಿದ್ದೀನಿ ನಾನು. ಏನು ಕೆಲಸ ಮಾಡ್ತೀರಿ ಹಳ್ಳಿಗೆ ಹೋಗಿ? ಹಳ್ಳಿ ಹೋಗಿ ತಗೊಳ್ಳಿ, ಲಾಟ್ರಿ ಕುಡೀರಿ, ಸ್ಟಾರ್ಟ್ ಇದು ಅಂತ, ಹೆಂಡ ಅಂತ. ಲಾಟ್ರಿ ತಗೊಳ್ಳಿ, ಹೆಂಡನೂ ಕುಡೀರಿ. ಹಿಂಗೆ ಮಾರ್ಕೆಟಿಂಗ್ ನನಗೆ ಬೇಕಾ ವಾಂಟ್ ಟಾರ್ಗೆಟ್ ಇನ್ಸೆಂಟಿವ್ಸ್, ಟಾರ್ಗೆಟ್ ಅಚೀವ್ ಮಾಡಬೇಕು. ಇನ್ಸೆಂಟಿವ್ಸ್ ಬರ್ತಾಯಿತ್ತು. ನಾನು ಕುಡಿಯೋಕ್ಕೆ IAS IPS KS ಅವ್ರ ಜೊತೆಲಿ ಕೂತು ಹೇಳ್ತಿದ್ದೆ, ಕುಡಿಬೇಡಿ ಸಾರ್, ನಿಮ್ಮ ಹೆಂಡತಿಗೆ ಫೋನ್ ಮಾಡ್ತಾರೆ ನೋಡಿ ಅಂತ. ನನಗೆ ಅದೇ ತೊಂದರೆ, ಇದೇ ತೊಂದರೆ ಅನ್ನೋರು. ಅವರು ನಮಗಿಂತ ಬಿಗ್ ಬಾಸಸ್ ಅವರು. ನಾನು ಅವ್ರಿಗೇನು ಆರ್ಡ್ರ್ ಮಾಡೋದಾಗತ್ತೆ, ಅವರು ಮಾಡ್ಕೊಳ್ಳಿ. ದೇವರ ಕತೆ ಅಂತ ಇಟ್ಟಿದ್ರಲ್ಲ, ಯಾಕೆ? ನಾನೇ ಇಟ್ಟಿದ್ದು. 17 ವರ್ಷ ಆಯ್ತು. ಹೋಟೆಲ್ ಓನರ್ ಅವರು. ಬಟ್ ಎಲ್ಲ ಅವರೇ ಮಂಜುನಾಥ್, ಶ್ರೀಮಾನ್ ಶ್ರೀ ಮಂಜುನಾಥ್ ಅವರು. ಅವರು ನಮಗೆ ಜಿಗ್ರಿ ದೋಸ್. ಕುಚುಕು. ಹಾಂ, ಇದು ವಿಷ್ಣುವರ್ಧನ್ ಅಂಬರೀಷ್ ಆಡಿದ್ದಾಗೆ. ನೀವು ಅವ್ರು ಕುಚುಕು ನೀವು ಅವ್ರ ಏಜ್ ನಿಮ್ಗೆ ಏಜ್ ಬೇರೆ ಇದೆ. ಏನು ಏಜ್ ಬೇಕೇನ್ರಿ ಕುಚುಕಿಗೆ? ಈಗ 70-80 ವರ್ಷದವರಿಗೆಲ್ಲ ಮದುವೆ ಆಗ್ತಾ ಇಲ್ವಾ? ನೀವೇನು ಏಜ್ ಅಂತೀರಾ? 70-80 ಮದುವೆ ಆಗ್ತಾರೆ. ನಾವು ನಮ್ಮ ಒಳ್ಳೆತನವನ್ನ ನಮ್ಮ ಮನಸ್ಸಿನಲ್ಲೇ ನಾವು ಅರ್ಥಕೊಂಡು ತಿಳ್ಕೊಂಡು ನಾವು ನಡಿಬೇಕು. ಅದು ಬಿಟ್ಬಿಟ್ಟು ನನಗೆ ವಯಸ್ಸಾಗ್ಬಿಟ್ಟಿದೆ, ನಾನು ಮುದಿ ಗೂಬೆ ಹೆಂಗೆ ಮಾಡೋದಾಗಲಿ, ಸಣ್ಣ ಹುಡುಗ ಅವನು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂತಾಗಲಿ ಬಿಡಲ್ಲ. ಎಷ್ಟೋ ಜನ ಸಣ್ಣ ಹುಡುಗರು ಇರ್ತಾರೆ, ಅವ್ರಿಗೆ ಬೇಡ. ಅವ್ರ ಜೀವನದಲ್ಲಿ ಆಗಲೇ ಜಿಗುಪ್ಸೆ ಬಂದಿರುತ್ತೆ, ಬಂದ್ಬಿಟ್ಟಿರುತ್ತೆ ಅವರಿಗೆ. ಹೌದಲ್ಲ ಹೇಳಿ? ಇನ್ನು ಕೆಲವರು ಹುಚ್ಚನಾಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ನಿಮಗೆ ಗೊತ್ತಲ್ಲ ನಮ್ಮ ಮೋದಿಜಿ ಹೇಗೆ, ವಾಟ್ ಇಸ್ ಏಜ್, ಹೇಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ. ಒಬ್ಬ ಶ್ರೀಲಂಕಾ ನೋಡಿದೆ ನನಗೆ ಜಸ್ಟ್ TV, ಹಿಂಗೆ ಹತ್ತಕ್ಕ ಹಿಂಗೆ ಅಂತಿದ್ದ ಅಧ್ಯಕ್ಷ. ಇವರು ಟಕ ಹಾತ್ಕೊಂಡು ಓಡೋಗ್ಬಿಟ್ಟು. ಏನು ಮಾಡ್ತೀರಾ? ಸೊ ಹಾಗೆ ನೀವು ಮಂಜುನಾಥ ಕುಚುಕು. ಹಾಂ, ಕುಚುಕು. ಸೊ ಈ ಯಾವಾಗ ಶುರು ಆಯ್ತು ದೇವರಗತಿ? 16 ವರ್ಷ ಆಯ್ತು. 16 ವರ್ಷ ಅಲ್ಲ ಮಂಜು? 16 ವರ್ಷ. ದೇವರೇ ಗತಿ. ಅದು ನೀವು ಹೇಳಿದ ಈ ಕೇಳುವ ಕ್ವಶನ್ಗೆ ದೇವರೇ ಗತಿ ಅಂತ ನಾನು ಹೆಸರಿಟ್ಟಾಗ ಭಾಳ ಜನ ಕೇಳ್ತಾ ಇದ್ರು, ಯಾಕೆ ಸರ್ ದೇವರೇ ಗತಿ ಅಂತ ಇಟ್ಟಿದ್ದೀರಾ? ಬಂದವ್ರು ದೇವರೇ ಗತಿಯಾ, ತಿಂದವ್ರು ದೇವರೇ ಗತಿಯಾ, ಅಲ್ಲಿದ್ದವ್ರು ದೇವರೇ ಗತಿಯಾ ಅಂತಿದ್ರು. ಓನರ್ ದೇವರೇ ಗತಿಯಾ? ಅಲ್ಲ, ಯಾರೋ ಒಂದು ಕೇಳೋರು, ಬಂದವ್ರು ಇದ್ದವ್ರು ಅಂದ್ರೆ ನಾವೇ ಇದ್ದವರಲ್ಲ, ನಾವೇ ದೇವ್ರ ಗತಿಯಾ ಅಂತ. ಕರೋನಾ ಬಂತಲ್ಲ, ಆವಾಗ ಬಂದು ತಿನ್ನೋರು. ಸರ್ ಅದು ಎಲ್ಲಿಂದ ಬರುತ್ತೋ, ಗಾಳಿಯಲ್ಲಿ ಬರ್ತದೋ, ಬೆಳಕಲ್ಲಿ ಬರುತ್ತೋ, ಬಿಸಿಲಲ್ಲಿ ಬರುತ್ತೋ, ತಂಪಲ್ಲಿ ಬರುತ್ತೋ, ಕರೋನಾ ಬರೋದು ಗೊತ್ತಾಗಲ್ಲ. ಮನೆ ಬಿಟ್ಟು ಮನೆ ಸೇರೋವರೆಗೆ ನಮಗೆ ದೇವರೇ ಗತಿ ಅದು. ಅದ್ರ ಮೇಲೆ ಇದು ಎಲ್ಲ ನಿಮ್ಮ ವಾಟ್ಸಪ್ಗಳಲ್ಲಿ, ಉದಯ TVಲಿ, ಈ ಚಾನಲಲ್ಲಿ ಎಲ್ಲ ಬಂತು. ಇದು ನಮ್ಮದು ಹೋಟ್ಲ ಬಗ್ಗೆ ಎಲ್ಲ ಬಂತು. ಹೌದಾ? ಬಂದಿದೆ, ಕೇಳಿ ಅವರಿಗೆ ಗೊತ್ತು, ಎಲ್ಲ ಬಂದಿದೆ. ಎಲ್ಲ ವಾಟ್ಸಪ್ಪಲ್ಲಿ ಇದರಲ್ಲಿ ಬಂತು. ಬಟ್ ನಾವು ಅದರಿಂದ ಸಂತೋಷ ಪಡುವಂಥದ್ದು ಏನಲ್ಲ. ನನಗೆ ದೇವರೇ ಕಾಪಾಡಲಿ. ಅದು 2 ಉದಾಹರಣೆ ನೀವು ಹೇಳಿದ್ರಲ್ಲ. ಒಂದು, ತಿಂದವರು ಉಂಡವರು ಬಂದವರು ಒಳ್ಳೆ ಫುಡ್ ಕೊಡ್ತೀವಿ, ನೋ ಕೆಮಿಕಲ್, ನೋ ಗ್ಯಾಸು, ನೋ ಕಲರ್ ಫುಡ್ ಅಲ್ಲ, ಸ್ಮೆಲ್ ಪೌಡ್ರ್ ಆಗಲಿ ನಾವು ಯಾವುದೂ ಹಾಕಲ್ಲ, ಕೊಡ್ತೀವಿ. ಅವ್ರು ಚೆನ್ನಾಗಿರಲಿ ಅಂತ, ಅವರು ನಾವು ಚೆನ್ನಾಗಿರಲಿ, ದೇವರೇ ನಮ್ಗೆ ಆಶೀರ್ವಾದ ಮಾಡಪ್ಪ ಅಂತ ಅಷ್ಟೇ. ಇನ್ನು ಬೇರೆ ಉದ್ದೇಶ ಏನೂ ಅಲ್ಲ. ದೇವರೇ ಗತಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಅಷ್ಟೇ. ಈಗ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಅಂತಾರಲ್ಲ ಸರ್, ಅವರವರಿಗೆ ಅವರ ಧರ್ಮದಲ್ಲಿ ದೇವರು ಇದಾನ ಇಲ್ಲ, ಅದೇ ಥರ ದೇವರೇ ಗತಿ. ದೇವರೇ ಅನ್ನೋದು ಇಟ್ಸ್ ಎ ಸಂಸ್ಕೃತ್ ವರ್ಡ್ಸ್ ಅದು. ಹಾಂ, ಅದೆಲ್ಲ ಭಾಷೆಯಲ್ಲಿ ಅದೇ ಬರ್ತದೆ. ವೆರಿ ನೈಸ್. ಹಾಂ, ನೀವು ಈ ಬಿಲ್ಡಿಂಗ್ ಓನರ್, ಅದು ಈ ಹೋಟೆಲ್ ಓನರಾ ಅಥವಾ ಈ ಬಿಲ್ಡಿಂಗು ಓನರ್ ಹೋಟೆಲ್ ಓನರ್ ಅವರು. ಬಿಲ್ಡಿಂಗ್ ಓನರ್ ಪಕ್ಕದ್ದು 3-4 ಇದಾವಲ್ಲ, ಅವೆಲ್ಲ ನಂದೆ. ಅಲ್ಲಿದೆ ಇವ್ರದ್ದು ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ಚು ಅದೆಲ್ಲ ಇದೆಯಲ್ಲ, ಫುಡ್ ಇದೆ ಅಲ್ಲಿ ಇವ್ರದ್ದು, ಅದು ನಮ್ಮದೇ ಬಿಲ್ಡಿಂಗ್ ಅದು. ಸೊ ಈಗ ನೀವು ರಿಟೈರ್ಮೆಂಟ್ ಏಜ್ ಹೆಂಗೆ ಕಲಿತಾ ಇದ್ದೀರಾ? ಏನು ನಡೀತಿದೆ ಸರ್, ಹೀಗೆ ಅಲ್ಲಿಂದ ಇಲ್ಲಿ ಬರೋದು, ಇಲ್ಲಿಂದ ಅಲ್ಲಿ ಬರೋದು. ನಮ್ಮ ಹತ್ರ ಯಾವುದೂ ವೆಹಿಕಲ್ಗಳಿಲ್ಲ, 2 ವೀಲರ್ 3 ವೀಲರ್ ಯಾವುದೂ ಇಲ್ಲ, ಬೈ ವಾಕ್. ಈಗ ಅಲ್ಲಿ ಕತ್ತರಿಗುಪ್ಪೆ ಮೇನ್ ರೋಡಲ್ಲಿ ಕನಿಂಗ್ಯಾಮ್ ರೋಡಲ್ಲಿ ಬರುತ್ತೆ. ಕತ್ತರಿಗುಪ್ಪೆ ಮೇನ್ ರೋಡ್ ಇದೆಯಲ್ಲ, ಅಲ್ಲಿಗೆ ಹೋಗ್ತೀನಿ ನಾನು, ಬೈ ವಾಕಲ್ಲೇ ಹೋಗ್ತೀನಿ ನಾನು. ಅಲ್ಲಿ ನಮ್ಮದೊಂದು ಬಿಲ್ಡಿಂಗ್ ಇದೆ, ಅಲ್ಲೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಅದು ಇದು ಸುಮ್ಮನೆ ಈ ಥರ ಟೈಮ್ ಪಾಸ್ ಮಾಡ್ತೀನಿ ನಾನು. ಬೇರೆ ಅದರಲ್ಲಿ ಪಾರ್ಟಿ ಫಂಕ್ಷನ್ನು
ಅದಲ್ಲ, ಪಾರ್ಟಿ ಫಂಕ್ಷನ್ಗಳಿಗೆ ಹೋಗಲ್ಲ. ನನಗೆ ಇಷ್ಟು ಫುಡ್ ಮೇಲೆ ಅನ್ನದ ಮೇಲೆ ತಿನ್ನೋಕ್ಕಾಗಲ್ಲ. ನನಗೆ ಇವತ್ತಿಂದ ಆಗಬೇಕು, ಫ್ರೆಶ್ ಆಗಬೇಕು, ಈಗ ಮಾಡಿಕೊಡ್ಬೇಕು ಅನ್ನೋದಿಲ್ಲ. ಯಾವತ್ತಿಂದ ಒಟ್ಟು ಸ್ಮೆಲ್ ಬರಬಾರ್ದು ಅಷ್ಟೇ. ತಿಂದುಬಿಡ್ತೀನಿ. ಇಷ್ಟು ಅನ್ನ ಇಷ್ಟು ಸಾಂಬಾರು ತಿಂದ್ಬಿಟ್ಟು ಆರಾಮಾಗಿರ್ತೀನಿ ನಾನು ಅಷ್ಟೇ. ನಮಗೆ ಈ ಗಟ್ಟಿ ಇದ್ದೀರಿ, 72 ಗಟ್ಟಿ ಇದ್ದೀರಿ. ದೇವರ ಆಶೀರ್ವಾದ, ದೇವರೇ ಗತಿ. ದೇವರೇ ಗತಿ. ನಾನು ಅದನ್ನೇ ಇಟ್ಟಿದ್ದು. ನನಗೆ ದೇವರೇ ಗತಿ, ಅವ್ರಿಗೆ ದೇವರೇ ಗತಿ. ನನಗೆಲ್ಲ ಇದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ, ಬಟ್ ನನಗೆ ದೇವರೇ ಗತಿ. ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ನನ್ನ ಮಕ್ಕಳು ಇಬ್ಬರು ಹೆಣ್ಮಕ್ಳು. ನನಗಿಬ್ಬರು ಮದುವೆ ಮೊಮ್ಮಕ್ಕಳಾಗಿದ್ದಾರೆ. ಗಂಡು ಮಕ್ಳು ಯಾರಿಲ್ಲ. ಸೂಪರ್ ಫಿಟ್ ಅಂಕಲ್ ನೀವು. ಯಾಕೆ ನಮ್ಮ ಸೂಪರ್ ಫಿಟ್ ಸುಬ್ಬಣ್ಣ ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಈಗ ಗಲ್ಲಾಪೆಟ್ಟಿಗೆನ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾರಲ್ಲ, ಅವ್ರು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಒನ್ ಆ್ಯಂಡ್ ಓನ್ಲಿ ನಮ್ಮ ಮಂಜಣ್ಣವರು. ನಮ್ಮ ಇವ್ರು ಹೇಳ್ತಾರಲ್ಲ ಸುಬ್ಬಣ್ಣ ಅವರು, ನಾನು ಕುಚ್ಚುಕು ಮಂಜು ಅಂತ, ಇವರೇ ದೇವರಗತಿ ಹೋಟೆಲ್ ಮಾಲೀಕರು. ನಮಸ್ತೆ ಮಂಜಣ್ಣವರೇ. ಏನಿದೆ ದೇವರಗತಿ? ದೇವರಗತಿ ಅನ್ನೋದು ಬರೀ ಕಸ್ಟಮರೇ ದೇವರು ಅಂತ ಮಾಡ್ತಾ ಇರೋದು. ಕಸ್ಟಮರ್ ಇಸ್ ಗಾಡ್ ಮೇನ್. ಅವರೇ ನಿಮ್ಮ ಗತಿ ಅಂತ. ಏನಕ್ಕೆ ಅಂದರೆ ಎಲ್ಲ ಕಡೆನೂ ಎಲ್ಲ ದೇವರ ಹೆಸರನ್ನು ಇಡ್ತಾರೆ. ವೆಂಕಟೇಶ್ವರ ಆಗ್ಬೋದು, ಮಂಜುನಾಥ ಕೆಫೆ ಆಗ್ಬೋದು, ಅದು ಆಗ್ಬೋದು. ಸೊ ಒಂದು ಕಾಮನ್ ನೇಮ್ ಆಗಿ ಇಟ್ಟಿದ್ದೀನಿ ದೇವರಗತಿ. ಮತ್ತು ಇನ್ನೊಂದು ಹೆಸರು ಏನು ಅಂದರೆ ಕ್ಯಾಚಿ ಆಗಿರುತ್ತೆ. ಸೊ ನೀವು ಹೆಸರು ಇವಾಗ ನೀವು ನೋಡಿದ್ರಿ, ನೋಡಿದ ತಕ್ಷಣ ಒಂದು ನಗು ಬರುತ್ತೆ ಮುಖದಲ್ಲಿ. ಇಲ್ಲ ಒಂದು 5 ನಿಮಿಷ ಟಾಕ್ ಆಗುತ್ತೆ ಇದ್ರ ಬಗ್ಗೆ. ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಇದು ನೋಡಿದ್ರೆ ಅಲ್ಲೊಂದು ಹೋಟ್ಲಿದೆ, ಅದ್ರ ಬಗ್ಗೆ ಒಂದು 5 ನಿಮಿಷ ಚರ್ಚೆ ಆಗುತ್ತೆ. ಚರ್ಚೆ ಆದಾಗ ಏನಾಗುತ್ತೆ, ಪಾಪ್ಯುಲಾರಿಟಿ ಬೆಳೆಯುತ್ತೆ, ಒಂದು ಬ್ರ್ಯಾಂಡಿಂಗ್ ಆಗುತ್ತೆ, ಮಾರ್ಕೆಟಿಂಗ್ ಆಗುತ್ತೆ, ಜನ ಬರ್ತಾರೆ. ಒಂದು ಸ್ವಲ್ಪ ನೋಡೋಣ ಅಂತಾದ್ರೂ ಬರ್ತಾರೆ ಹೆಂಗಿದೆ ಅಂತ. ಬಂದಿರೋರೆಲ್ಲ ಪರ್ಮನೆಂಟ್ ಆಗಿದ್ದಾರೆ. ಯಾಕಂದರೆ ಸ್ವಲ್ಪ ನಮ್ಮಲ್ಲಿ ಟೇಸ್ಟ್ ಅಂತ ಆಗಲಿ ಇದಾಗಲಿ ಸ್ವಲ್ಪ ಇದರಲ್ಲಿ ನಾವು ಟ್ರೆಡಿಷ್ನಲ್ ಆಗಿ ಮಾಡ್ತೀವಿ. ಸೊ ಹಾಗಾಗಿ ನಮ್ಮಲ್ಲಿ ದಾಲ್ ಅಂತೂ ಇನ್ನೂ ತುಂಬ ಫೇಮಸ್ಸು. ಮಧ್ಯಾಹ್ನ ಊಟದಲ್ಲಿ ಸಾಂಬಾರು ತುಂಬ ಲೈಕ್ ಮಾಡ್ತಾರೆ. ಸೊ ಇವಾಗೆಲ್ಲ ಕಡೆ ಏನಾಗುತ್ತೆ, ಮಂಗಳೂರು ಟೈಪ್ ಆಗ್ಬೋದು, ಇದು ಉತ್ತರ ಕನ್ನಡ ಆಗ್ಬೋದು, ಆ ಸ್ಟೈಲಲ್ಲಿ ತಿಂದು ಬೋರ್ ಆಗಿರುತ್ತೆ. ಇದು ಸ್ವಲ್ಪ ಟಿಪಿಕಲಿ ತಮಿಳ್ನಾಡು ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ಊಟನ. ಸೊ ಟ್ರೆಡಿಷ್ನಲ್ ಆಗೂ ಇರುತ್ತೆ. ಸೊ ಇಷ್ಟಪಡ್ತಾರೆ. ಏನು ಟೈಮಿಂಗ್ ಮಾಡ್ತೀರಿ? ಇದು ಮಾರ್ನಿಂಗಿಂದ ಇರುತ್ತೆ. ಮಾರ್ನಿಂಗ್ 7 to ನೈಟ್ ಮಿಡ್-ನೈಟ್ 1 o'clock ಇರುತ್ತೆ. ಬೆಳಗ್ಗೆ 7ಕ್ಕೆ ಓಪನ್ ಆದರೆ ರಾತ್ರಿ 1 ಗಂಟೆವರೆಗೂ ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿರುತ್ತೆ. ಒಂದಿನೂ ರಜಾ ಇಲ್ಲ. 365 days ಓಪನ್ ಇರುತ್ತೆ. ಅಲ್ಲ, ರಜಾ ಕೊಡೋದಿನ ಇಲ್ಲ, ಊಟಕ್ಕೆ ಕೊಡೋಕೆ ನಾನು ಹೋಗಲ್ಲ. ಇಲ್ಲ. ಯಾಕೆ? ಇಲ್ಲ, ಇರುತ್ತೆ, ಕೆಲಸನೇ ಇರುತ್ತೆ ಇಲ್ಲೇನೆ. ಈ ವೃತ್ತಿ ಆರಿಸ್ಕೊಂಡ ಮೇಲೆ ಅದನ್ನೆಲ್ಲ ಮರ್ತು ಬಿಡಬೇಕು. ಇಲ್ಲಾಂದ್ರೆ ಈ ವೃತ್ತಿಗೆ ಬರಬಾರ್ದು. ಪರ್ಸ್ನಲ್ ಲೈಫ್ ಸ್ಪಾಯ್ಲ್ ಆಗುತ್ತೆ. ಆದರೆ 2 ಮಕ್ಕಳಿದ್ದಾರೆ, ಹೆಂಡತಿ. ಇದು ಕಿಚನ್ ಇತ್ತು ಇಲ್ಲಿ ಫಸ್ಟು. ಅಲ್ಲಿ ಪಕ್ಕದ ಬಿಲ್ಡಿಂಗಲ್ಲಿ ನಾವು ಔಟ್ಸೈಡ್ ಸೇಲ್ ಮಾಡ್ತಾ ಇದ್ವಿ. ಸೊ ಅದನ್ನು ಇವಾಗ ಏನು ಮಾಡಿದ್ವಿ, ಕಿಚನ್ನು ಇಲ್ಲಿ 2 ಒಟ್ಟಿಗೆ ಮಾಡಿಬಿಟ್ರಿ. ಸ್ವಲ್ಪ ರೆನೋವೇಟ್ ಮಾಡಿದ್ವಿ. ಈಗ ರೆನೋವೇಟ್ ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ ಅಷ್ಟೇ. ಯಾಕೆ ಮೊದಲೇನು ಮಾಡ್ತಿದ್ರಿ? ಹೋಟ್ಲು ಬಿಡೋ ಬದಲು ನಾನು ಬ್ಯಾಂಕಿಂಗಲ್ಲಿದ್ದೆ. ಬ್ಯಾಂಕಲ್ಲಿದ್ದೆ, ಫ್ರೀಲಾನ್ಸಿಂಗ್ ಲೋನ್ಸ್ ಮಾಡ್ತಾ ಇದ್ವಿ. ಸೊ ಅದನ್ನು ಬಿಟ್ಬಿಟ್ಟು ತಿರ್ಗಾ ಇದು ಆ್ಯಕ್ಚುಲಿ ಒಂದು ಫ್ರೆಂಡ್ ಸರ್ಕಲಿಂದ ಮಾಡ್ಕೊಂಡು ಇದನ್ನು ಮಾಡೋಣ ಅಂತ ಬಂದ್ವಿ ಒಂದು ಕಾನ್ಸೆಪ್ಟು. ಸೊ ಇದು ಒಂದು ಫುಡ್ ಇಂಡಸ್ಟ್ರಿ ಬಂದು ಒಳ್ಳೆ ಇಂಡಸ್ಟ್ರಿ, ಅದು ಲೈಫ್ ಟೈಮ್ ಇಂಡಸ್ಟ್ರಿ. ಇದು ಯಾವುದೇ ಇವಾಗ ನೋಡಿ, ಕೋವಿಡ್ ಟೈಮ್ನಲ್ಲಿ ಕೂಡ ನಿಮಗೆ 3 ಇಂಡಸ್ಟ್ರಿನೇ ಇದಾಗಿದೆ. ಅದು ಒಂದು ಫುಡ್ ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟು, ಮೆಡಿಕಲ್ಲು. ಈ 3 ಬಿಟ್ಟು ಇನ್ನೆಲ್ಲನೂ ಏನು ಹೇಳಿದ್ರಲ್ಲ ಸರ್ಕಾರನೂ ಹೇಳಿದ್ರು, ಏನು ಬೇಸಿಕ್ ನೆಸೆಸಿಟೀಸ್ ಮಾತ್ರ ಓಪನ್ ಅಂತ. ಈವನ್ ಎಜುಕೇಷನ್ ಕೂಡ ಬೇಸಿಕ್ ಇಲ್ಲ ಅಂತ ಪ್ರೂವ್ ಮಾಡಿಬಿಟ್ರು. ಅಲ್ವಾ? ಎಜುಕೇಷನ್ನು ನಿಲ್ಲಿಸ್ಬಿಟ್ರು. ಆದರೆ ಊಟ ನಿಲ್ಲಿಸ್ಲಿಲ್ಲ, ಮೆಡಿಸನ್ ನಿಲ್ಲಿಸ್ಲಿಲ್ಲ, ಇದು ನಿಲ್ಲಿಸ್ಲಿಲ್ಲ, ಟ್ರಾನ್ಸ್ಪೋರ್ಟ್ ನಿಲ್ಲಿಸ್ಲಿಲ್ಲ. ಟ್ರಾನ್ಸ್ಪೋರ್ಟ್ ಇಲ್ಲ, ಇವೆರಡೂ ಇಲ್ಲ. ಸೊ ಅದಕ್ಕೆ ಈ ಫೀಲ್ಡ್ ಇಲ್ಲ ಬಸ್ಸು. ಹೋಟೆಲ್ ಇಂಡಸ್ಟ್ರಿ ಯಾವತ್ತೂ ಟಫೇ, ಈಸಿ ಅನ್ನೋ ಸಬ್ಜೆಕ್ಟೇ ಅಲ್ಲ. ಏನಕ್ಕೆಂದರೆ ಇದು ಎವ್ರಿ ಡೇ ಟಾಸ್ಕ್. ಇದು ನೀವು ಎಷ್ಟೇ ಎಕ್ಸ್ಪೀರಿಯನ್ಸ್ ಇರಲಿ, ಏನೇ ಇರಲಿ, ಎವ್ರಿ ಡೇ ಟಾಸ್ಕ್ ಇದು. ಏನಕ್ಕೆಂದರೆ ಮ್ಯಾನ್ ಪವರೇ ಮೇನ್ ಪ್ರಾಬ್ಲಮ್ಮು. ಮತ್ತು ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಇವತ್ತಿರೋ ಫ್ಲೋ ನಾಳೆ ಇರೋಲ್ಲ. ಮತ್ತು ಫುಡ್ ಲೈಫು 2 hours, 2.5 hours ಫುಡ್ ಸ್ಪಾಯ್ಲ್ ಆಗಿಬಿಡುತ್ತೆ. ಅದು ಟೆನ್ಷನ್ಸ್ ಇರುತ್ತೆ. ಮಾಡ್ತಾನೇ ಇರಬೇಕು, ಪ್ರಿಪ್ರೇಷನ್ಸ್ ನಡೀತಾನೇ ಇರಬೇಕು, ಕಿಚನ್ ರನ್ ಆಗ್ತಾನೇ ಇರಬೇಕು. ಶುರು ಮಾಡಿದ ದಿನ ಎಷ್ಟಿತ್ತು ವ್ಯಾಪಾರ? ಡೇ ಒನ್ ನಾನು 200-250 ರೂಪಾಯಿ ಮಾಡಿದ್ದು ಅಷ್ಟೇ. 2010 ಸ್ಟಾರ್ಟ್ ಮಾಡಿದ್ದು. ಬೇಜಾರಾಗಿತ್ತಾ? ಏನು ಇಲ್ಲ, ಅದು ಮೊದಲನೇ ದಿನ ಅಲ್ವಾ. ಸೊ ಅದು 100 ರೂಪಾಯಿ ಆದ್ರೂ ಅದೊಂದು ಒಂಥರ ಏನೋ ಎಂಥೂಸಿಯಾಸ್ಟಿಕ್ ಜೋಶ್ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಎಲ್ಲರೂ ತುಂಬ ಲೈಕ್ ಮಾಡ್ತಾರೆ. ಎಷ್ಟು ಜನ ಬ್ಯಾಚುಲರ್ಸ್ಗಳು ಅವಾಗ 2010 ಬಂದವರು ಈವನ್ ಟುಡೇ ಮದುವೆ ಆಗಿ ಮಕ್ಕಳನ್ನೂ ಕರ್ಕೊಂಡ್ಬರ್ತಾ ಇದ್ದಾರೆ. ಈ ಹೋಟ್ಲಲ್ಲೇ ನಾನು ತಿನ್ನಿದ್ದು ಇದು ಹೆಸರೇ ದೇವರಗತಿ ಅಂತ ಅವ್ರ ವೈಫು ಮಕ್ಕಳು ನಕ್ಬಿಟ್ಟು ಖುಷಿಯಾಗಿ ಹೋಗ್ತಾರೆ. ಇವತ್ತಿಗೂ ಇವಾಗ ಸಮ್ಮರ್ ಹಾಲಿಡೇಸ್, ಇವಾಗ ಈ ಸರೌಂಡಿಂಗ್ಸಲ್ಲಿ ಎಷ್ಟು ಜನ ಜೆಂಟ್ಸ್ ಇದ್ದಾರೆ, ಇವಾಗ ಫ್ಯಾಮಿಲಿ ಮ್ಯಾನ್ಗಳು ಹೆಂಡ್ತಿದ್ದು ಮಕ್ಕಳು ಊರಿಗೆ ಹೋಗಿದ್ದಾರೆ.
ನೀನು ಎಲ್ಲೂ ತಿನ್ನಬಾರ್ದು, ದೇವರ ಗತಿಲಿ ಊಟ ಮಾಡಿ ಮುಚ್ಕೊಂಡು ಮನೆಗೆ ಹೋಗ್ಬೇಕು ಅಂತಾರೆ. ಏನಕ್ಕೆ ಅಂದರೆ ಬೇರೆ ಕಡೆ ಹೋದರೆ ಇವರು ಡ್ರಿಂಕ್ಸು ಮಾಡ್ತಾರೆ, ಬೇರೆ ಊಟ ತಿಂತಾರೆ. ಸೊ ಇಲ್ಲಿ ಬಂದರೆ ಊಟ ಮಾಡಿ ಮನೆಗೆ ಹೋಗ್ತಾರೆ. ಟೋಟಲ್ 20 ಜನ ಇದ್ದಾರೆ ನೋಡಿ. ಒಂದು ಹೋಟೆಲ್ 20 ಜನಕ್ಕೆ ಅವ್ರು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಓದಿದ್ದು ನಂದು BE ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಶನ್. ಇಂಜಿನಿಯರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಶನ್. ಸಾಫ್ಟ್ವೇರ್ ಇಂಜಿನಿಯರ್ ಹೋಗಲಿಲ್ಲ? ಹೋಗಿದ್ದೆ, ಅಲ್ಲಿಂದ ಬಿಟ್ಟೆ ಈ ಕಡೆ. ಬಟ್ ಆ ಸಾಫ್ಟ್ವೇರ್ ಹಾರ್ಡ್ವೇರು ತುಂಬ ಟಫು. ಆ ಥರ ಬಂದಿರೋರಿಗೆಲ್ಲ ಟಫ್ ಆಗುತ್ತೆ. ಹೇಳ್ತಾರೆ ಎಷ್ಟೋ ಜನ ಈ IT ಬಿಟಿನವರೆಲ್ಲ ಇತ್ತೀಚೆಗೆ ಅದೊಂದು ಟ್ರೆಂಡ್ ಆಗಿದೆ, ಬಂದು ಹೋಟೆಲ್ ಮಾಡಬೇಕು ಅಂತ. ಅದರಲ್ಲಿ ಸಕ್ಸಸ್ ರೇಟ್ ತುಂಬ ಕಮ್ಮಿ. ಆದರೆ ಕೆಲವರು ಸಕ್ಸಸ್ ಆಗಿಬಿಡ್ತಾರೆ. ಸೊ ಬ್ಯಾಕಪ್ ಇರ್ಬೋದು, ಇಲ್ಲ ಲೈಕ್ ಏನೋ ಒಂದು. ಬಟ್ ಟು ಬಿ ಫ್ರ್ಯಾಂಕು ಜರ್ನಿ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಇದೆ. ಎಲ್ಲದಕ್ಕೂ ನಾವು ರೆಡಿ ಇರಬೇಕು. ಹಾರ್ಡ್ ವರ್ಕಿಗೆ ನಾವು ತುಂಬ ರೆಡಿ ಇರಬೇಕು. ತುಂಬ ಒಳ್ಳೆ ಮಾತು ಹೇಳಿದ್ರು ನಮ್ಮ ಮಂಜಣ್ಣವರು. ಹೋಟೆಲ್ ದೇವರೇ ಗತಿ ಮಾಲೀಕರು. 15-16 ವರ್ಷ ಆಯ್ತು ಹೋಟೆಲ್ ಶುರುವಾಗಿ. ಹೆಸರಲ್ಲೇ ವಿಶೇಷತೆ ಇದೆ, ಜೊತೆ ಹೋಟೆಲ್ ಕೂಡ ವಿಶೇಷ. ನೀವು ಬನಶಂಕರಿ ಕಡೆ ಬಂದರೆ ಬನಶಂಕರಿ 3ನೇ ಅಂತ ಇದು ಕಾಮಾಖ್ಯ ಥಿಯೇಟ್ರ್ ಹಿಂದ್ಗಡೆ ಬಂದರೆ ಇಲ್ಲಿ ಹೋಟೆಲ್ ದೇವರೇ ಗತಿ ಲೊಕೇಶನ್ ಹಾಕೊಂಡ್ರೆ ಬರುತ್ತೆ. ಬಂದು ಆ ಹೋಟೆಲ್ ಹೆಸರು ನೋಡಿ ಒಂಥರ ಸ್ಮೈಲ್ ಕೊಡ್ತೀರಾ, ನಗ್ತೀರಾ, ಒಳ್ಳೆ ಊಟ ಮಾಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್. ಸರ್ ಯೂತ್ಸ್ ಹೆಂಗಿರ್ಬೇಕು ಅವ್ರಿಗೆ ಹೇಳಿ ಸರ್, ಒಂದು ಒಳ್ಳೆ ಡೈಲಾಗ್ ಯೂತ್ಸ್ಗೆ. ಇವರಾಗೇ ಇರಬೇಕು. ಅಂದರೆ ಯಾವಾಗಲೂ ಮಾತಾಡುವ ಪ್ರತಿ ಮಾತಿಗೂ ಒಂದು ವಾಕ್ಯ ಚೇಂಜ್ ಮಾಡುವಾಗಲೂ ಅರ್ಧಾಡಿ ಹಾರಿ ಮಾರಬೇಕು. ಕುಣಿದು ಮಾತಾಡ್ಬೇಕು. ಅವಾಗ ಯೂತ್ ಇಲ್ಲ, ಯೂತ್ ನಾನು ಹೇಳುವಂಥ ಯುವಕರು ತುಂಬ ಜನ ಗೊತ್ತಾಯ್ತು ನನಗೆ. ಅದು ಹೇಳುವಂಥ ಒಂದು ಕೆಪಾಸಿಟಿ ಇಲ್ಲ ನನಗೆ. ಯಾಕಂದರೆ ಈಗಿನ ಯೂತ್ ಎಲ್ಲ ನಾವು ಏನು ಹೇಳಿದ್ರು ಅವ್ರು ಕೇಳಲ್ಲ. ಅವರ ಈಗಿನ ಒಂದು ಇದುಂಟಲ್ಲ, ಈ ಮಾರಲ್ಲು, ಈ ಫುಡ್ಡು, ಆ್ಯಕ್ಟಿವಿಟೀಸು, ಡ್ರೆಸ್ಸು, ವೆಹಿಕಲ್ಲು. ಈಗ ನಮ್ಮದೇ ಬಿಲ್ಡಿಂಗ್ ಇದೆ ಅನ್ನಲ್ಲ ನಾನು. ಅಲ್ಲಿ ಏನೊಂದು 28, ಅವನ ಹುಡುಗನಿಗೆ ಒಂದು 30-32 ಇಬ್ಬರು ಬರ್ತಾರೆ ಬಾಡಿಗೆಗೆ ಅಂತ ಬಂದವರು ಫಸ್ಟ್ ಫ್ಲೋರ್ ಹತ್ಬಿಟ್ಟು ಭಾಳ ಚೆನ್ನಾಗಿದೆ ಸರ್ ಮನೆ, ಸೂಪರ್ ಆಗಿದೆ, ಎಷ್ಟು ಬಾಡಿಗೆ ಅಂತಾರೆ. 8,000 ಅಪ್ಪ ಸಿಂಗಲ್ ಬೆಡ್ರೂಮು ಅಂತ ಹೇಳ್ತೀನಿ. ಚೆನ್ನಾಗಿದೆ ಸರ್, ಗೀಸರ್ ಇದೆ, ಸೋಲಾರ್ ಇದೆ, ಎಲ್ಲ ಇದೆ. ಎಲ್ಲ ಇದೆ. ಕೆಳಗೆ ಬಂದವರು ಹಿಂಗೆ ನೋಡ್ಬಿಟ್ಟು ಕೇಳ್ತಾರೆ, ಸರ್ ಲಿಫ್ಟ್ ಇಲ್ವಾ ಅಂತ. ಅದು ಲಿಫ್ಟ್ ಬೇಕಂತ ಫಸ್ಟ್ ಫ್ಲೋರಿಗೆ. ಅವ್ರ ಏಜು ಪ್ರಾಬ್ಲಮ್ಮು, ಅವರ ಏಜ್ ಪ್ರಾಬ್ಲಮ್ಮು, ಅಥವಾ ಅವರ ಒಂದು ಸ್ಟೇಟಸ್ ತೋರಿಸೋದಕ್ಕೆ ಪ್ರಾಬ್ಲಮ್ಮು, ಅಥವಾ ಸ್ಟೈಲ್ ಪ್ರಾಬ್ಲಮ್ಮು, ಅಥವಾ ಹಿಂಗೆ ಮಾಡಿದ್ರೆ ಐರನ್ ಹೋಗುತ್ತೆ ಅಂತ ಪ್ಯಾಂಟಿಂಗ್ ಪ್ರಾಬ್ಲಮ್ಮು, ಏನಂತ ಗೊತ್ತಿಲ್ಲ. ಒಟ್ಟು ಅವ್ರು ಕೇಳ್ತಾರೆ, ಲಿಫ್ಟ್ ಇದೆಯಾ ಸರ್? ಲಿಫ್ಟ್ ಇಲ್ಲ. ಲಿಫ್ಟ್ ಇಲ್ಲ. ಆಗ ನಾವು ಮನೆ ಹೋಗಿ ಯೋಚನೆ ಮಾಡ್ತೀವಿ ಅಂತ ಹೋಗ್ಬಿಡ್ತಾರೆ ಇಬ್ಬರು, ಮತ್ತು ಬರೋದೇ ಇಲ್ಲ. ಅವರಿಗೆ ಗ್ರೌಂಡ್ ಫ್ಲೋರಿಂದ ಲಿಫ್ಟ್ ಬೇಕು, ಫಸ್ಟ್ ಸೆಕೆಂಡ್ ಫ್ಲೋರ್ ಹತ್ತೋದೇ ಇಲ್ಲ. ನಾವೆಲ್ಲ ನಮ್ಮ ಬಿಲ್ಡಿಂಗೆಲ್ಲ ನಾವು ಅಲ್ಲನ್ನು ಕಟ್ಟಿದ್ದೀವಲ್ಲ, 4 ಫ್ಲೋರು. ಈಗಲೂ ನಡ್ಕೊಂಡು ಹೋಗಿ ಬೆಳಗ್ಗೆ ಹೋಗಿ ಒಂದು ಸಲ ಹೋಗಿ ಬರ್ತೀನಿ ಮೇಲ್ವರೆಗಂದು. ಎಲ್ಲಿ ಇಲಿ ಏನು ಗಲೀಜು ಮಾಡಿದೆ, ಬೆಕ್ಕೇನು ಮಾಡಿದೆ, ಮನುಷ್ಯನೇನು ಮಾಡಿದ್ದಾರೆ ನೋಡ್ಕೊಂಬರ್ತೀನಿ. ಮಾಡೋದೇನು ಕೆಲಸ ಇಲ್ಲದಿದ್ರು ತೋರಿಸೋರಿಗೆ ಬೇಕು. ಆ ಥರ ನಾವು ಆ್ಯಕ್ಟಿವ್ ಆಗಿರ್ತೀವಿ. ಹೇಳಿದ್ರಲ್ಲ ಕುಣಿತೀರಿ ಅಂತ, ಬಟ್ ನಾವು ಕುಣಿತೀನಿ. ನಾನು ಹೇಳ್ದಲ್ಲ, ದಿವ್ಸಕ್ಕೆ ಒಂದು ಕಮ್ಮಿ ಅಂದರೂ ಒಂದು ಎಷ್ಟು ಕಿಲೋಮೀಟ್ರ್ ನಡಿಬೋದ್ರಿ ನಾನು? 10 ಕಿಲೋಮೀಟ್ರ್ ಅಂತ ಡೈಲಿ ವಾಕ್ ಮಾಡ್ತೀನಿ. ಬರೀ ನಿಮ್ಮ ಬಿಲ್ಡಿಂಗ್ ಹತ್ರ ಓಡಿದ್ರೆ 10 ಕಿಲೋಮೀಟ್ರ್ ಆಗುತ್ತೆ. ನಾನು ಮತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾ ಇದ್ದೀನಿ. ನಂದಿ ಅಪಾರ್ಟ್ಮೆಂಟ್ ಎದುರುಗಡೆ ನಾನು ಇರ್ತೀನಿ. ಹೀಗೊಂದು ಬಿಲ್ಡಿಂಗ್ ಇದೆ ಅಲ್ಲಿ, ಮತ್ತು ನಮ್ಮದು ಕಾರ್ನರ್ ಮನೆ ಹಿಂಗಿದೆ. ಒಟ್ಟು ಕಾರ್ನರ್ ಇಲ್ಲಿಂದ ಅಲ್ಲಿವರೆಗೂ ನಾನೇ ಕಸ ಕೊಡಿಸ್ತೀನಿ. ಮೋದಿಯವರು ನಾನೇ ಬರ್ತಾರೆ BBMP ಅವರು. ಅವ್ರು ಬರುತ್ತೆ, ನಾನು 7 ಗಂಟೆಗೆ ಎದ್ದು 7:30 ಒಳಗೆ ಕಸ ಮುಗಿಸಿರ್ತೀನಿ. ನಾನು ಎಲ್ಲ ಕಸ ಕೊಡಿಸಿ ಅಲ್ಲಿ ಅವ್ರಿಗೆಲ್ಲ ಹಾಕ್ತಾರೆ, ಅಲ್ಲಿ ತಗೊಂಡು ಹಾಕ್ಬಿಟ್ಟಿರ್ತೀನಿ. ಈಗಲೂ ಅವರು ಹೋಗುವಾಗ ನಂದಿ ಅಪಾರ್ಟ್ಮೆಂಟ್ ಅವರೆಲ್ಲ ಬಂದು ಗುರುಗಳೇ ನಮಸ್ಕಾರ ಅಂತೆಲ್ಲ ಬೆಂಜ್ ಗಾಡಿಗಳು ನಿಲ್ಲಿಸ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಬನ್ನಿ ಸರ್ ವಾಕಿಂಗ್ ಹೋಗೋಣ, ಬನ್ನಿ ಸರ್ ಜಾಗಿಂಗ್ ಹೋಗೋಣ. ಕ್ಯಾಬಿ ನೈ ಕರ್ನೆ ಕಾ ಬೈಟೋ ಪೀಚೆ ಆರಾಮ್ಸೆ ಜಾಕೆ ಹಿಂಗೆ ಯಾವ್ದಾರು ಚಾಯ್ ಪಿಯಂಗೆ, ಕಾಫಿ ಪಿಯಂಗೆ ಅಂತಾರೆ. ಇಲ್ಲ ನಾ ಬರಲ್ಲ ಅಂತೀನಿ. ನನಗೆ ಬೆಳಗ್ಗೆ ಎದ್ದು ನೀರು ಕುಡಿತೀನಿ ಹೊರತು ಕಾಫಿ ಟೀ ಎಲ್ಲ ಹ್ಯಾಬಿಟ್ ಇಲ್ಲ, ಮೊದಲಿಂದನೂ ಇಲ್ಲ. ಒಂದಾನೊಂದು ಕಾಲದಲ್ಲಿ ಅಂತ ಹೇಳಿದ್ನಲ್ಲ ನಾನು, 60 ಇಯರ್ಸ್ ಬ್ಯಾಕು ಕುಡಿಲಿಕ್ಕೆ ದುಡ್ಡಿಲ್ಲ, ಆವಾಗ ಬಿಟ್ಟಿದ್ದ ಅಭ್ಯಾಸ ಈಗಲೂ ಇಲ್ಲ. ನಾನು ಯಾಕೆ ಈಗಲೂ 2 ಗಂಟೆ 1.5 ಗಂಟೆ ಮಲಗ್ತೀನಿ ಮನೇಲಿ ಅಂದಲ್ಲ, ಆವಾಗ ನೋಟ್ ಎಣಿಸಿದ್ದ ಅಭ್ಯಾಸ ಬಲ ಇದೆಯಲ್ಲ, ನಂಗೆ ಬೇಗ 12 ಗಂಟೆ 1 ಗಂಟೆ ಒಳಗೆ ಮಲಗಿದ್ರೆ ನಿದ್ರೆ ಬರೋಲ್ಲ, ಅಭ್ಯಾಸ. ಈಗಲೂ ನೋಡಿ ನಾನು 11 ಗಂಟೆಗೆ ಸ್ವಲ್ಪ ಇಷ್ಟು ಏನೋ ಕೊಟ್ಟರು ಉಪ್ಪಿಟ್ಟು ತಿನ್ಕೊಂಡು ಬಂದೆ ಮನೆಯಲ್ಲಿ. ಈಗ ನಾನು ಮನೆಗೆ ಹೋಗೋದು 4 ಗಂಟೆ ಆಗುತ್ತೆ. 4ರಿಂದ 4:15 ಎವ್ರಿ ಡೇ, ಒನ್ ಡೇ ಅಲ್ಲ ಊಟ ನಂದು. ರಾತ್ರಿ 12ರಿಂದ 12:30 ಊಟ. ಅದಿಷ್ಟು ಅನ್ನ ಅವರೆಲ್ಲ ಹಾಕಿ ಕೊಡಬೇಕು, ಆ ವೆರೈಟೀಸ್ ಎಲ್ಲ ಇಲ್ಲ. ಏನು ಅನ್ನ, ಒಂದು ಸಾಂಬಾರು, ಅನ್ನ ರಸಮ್, ಅನ್ನ ಮೊಸರು, ಇದು ಯಾವ್ದಾದ್ರು ಒಂದಿದ್ದರೆ ಸಾಕು. ಅದು 3 ಬೇಕಂತೇನಿಲ್ಲ. ನಾನು ತಿನ್ನೋದು ಇಷ್ಟು ಅನ್ನ. ಇವರಿಗೆಲ್ಲ ಗೊತ್ತಿದೆ, ನಾನೇನು ಇದಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆ ಥರ ಏನು ಇದಿಲ್ಲ ನಂದು ಹೈಫೈ ಸ್ಟೈಲ್ ತೋರಿಸೋದು.
ಶುಗರು ಯಾವುದೋ ಒಂದು ಕಾಲದಲ್ಲಿ ಬಂದಿತ್ತು, ಒಂದು 35 ವರ್ಷ ಹಿಂದೆ ನಮ್ಮ ಮಗಳಿಗೆಲ್ಲ ಮದುವೆ ಮಾಡುವಾಗ ಭಾಳ ಕಷ್ಟದಲ್ಲಿದ್ದೆ ನಾನು ಪರಿಸ್ಥಿತಿ. ಆವಾಗ ಬಂತು, ಅದಾಗೆ ಹೋಯ್ತು. ನಾನು ಯಾವ ಡಾಕ್ಟ್ರ್ ಹತ್ರ ಹೋಗಲ್ಲ. ಮಾತ್ರೆ ಅವತ್ತು ಹಿಂದೆ ಒಂದು ವರ್ಷ. ಈಗ ಮಾತ್ರೆ ಏನಿಲ್ಲ, ಆರಾಮಾಗಿದ್ದೀನಿ. ಶುಗರ್ ಮಾತ್ರೆ ಬಿಟ್ಬಿಟ್ಟಿದ್ದೀರಾ? ಶುಗರ್ ಮಾತ್ರೆ, BP ಮಾತ್ರೆ, ಕೊಲೆಸ್ಟ್ರಾಲ್ ಮಾತ್ರೆ, ಯಾವ ಮಾತ್ರೆಗಳಿಲ್ಲ ಇವರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ ಕಾಂಟ್ರಾಕ್ಟ್. ಇವರೆಲ್ಲ ಅದೇ ಕೆಲಸ. ಇಲ್ಲೊಂದ್ಸಲ ತಗೊಳ್ಳೋದು ಶೆಟ್ರ್ ಹತ್ರ, ಅಲ್ಲೋಗಿ ಮೋದಿಜಿ ಅಂಗಡಿಲಿ ತೊಗೊಳ್ಳೋದು ಒಂದ್ಸಲ. ಒಟ್ಟು ತಿಂದು ಎಲ್ಲ ಮಾಡಿಬಿಡ್ತಾರೆ. ಥ್ಯಾಂಕ್ ಯು ಅಂಕಲ್. ಓಕೆ ಬಾ, ಎಂಜಾಯ್. ಇದುವರೆಗೇನು ಅದೃಷ್ಟ ಬಲ ಚೆನ್ನಾಗಿಲ್ಲ, ಧನಲಕ್ಷ್ಮಿಯ ಒಲಿಮೆ ಇಲ್ಲ, ನಸೀಬು ಕೋಟ, ಗ್ರಹಗಳ ದೋಷ, ಗ್ರಹಚಾರ ಬಲ ಚೆನ್ನಾಗಿಲ್ಲದೆ, ನೀವು ಕೊಡುವಂಥ ರೂಪಾಯಿ ಪಡೆಯುವಂಥ ಟಿಕೆಟಿನ ಗಳಿಗೆ ವೇಳೆಗಳು ಚೆನ್ನಾಗಿಲ್ಲದೆ ಸಾವಿರಾರು ರೂಪಾಯಿಗಳನ್ನು ಕೊಟ್ಟು ಸಾವಿರಾರು ರೂಪಾಯಿಗಳನ್ನು ಕಳೆದುಕೊಂಡಿರಬಹುದು ನಿಜ. ಆದರೆ ಈ ದಿನ ನೀವು ಕೊಡುವಂತಹ ರೂಪಾಯಿ ಪಡೆಯುವಂಥ ಟಿಕೆಟಿನ ಗಳಿಗೆ ವೇಳೆಗಳು ಚೆನ್ನಾಗಿದ್ದು ಧನಲಕ್ಷ್ಮಿ ಒಲಿದು ಕೃಪೆ ತೋರಿಸಿದರೆ ಇರುವಂತಹ ತಾತ್ಕಾಲಿಕ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಶಾಶ್ವತವಾದ ಸುಖ ಜೀವನ, ಸ್ವರ್ಗ ಸುಖವನ್ನೇಕೆ ಅನುಭವಿಸಬಾರದು ನೀವು? ಸೋಲು ಗೆಲುವು ಸಾವು ನೋವು ಜೀವನದ ಒಂದು ಉಯ್ಯಾಲೆಲ್ಲವೇ ಸ್ವಾಮಿ. ಜೀವನ 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 ಎಂಬ ಈ ರಂಗಭೂಮಿಯಲ್ಲಿ ನಾವೆಲ್ಲ ಪಾತ್ರಧಾರಿಗಳಲ್ಲವೇ, ಬಣ್ಣ ಬಣ್ಣದ ವೇಷಧಾರಿಗಳಲ್ಲವೇ? ಸೂತ್ರಧಾರಿ ಯಾರೋ ಏನೋ ಹೇಗೋ ಎಲ್ಲಿದ್ದಾರೋ ಅವರ ನಿಜರೂಪವನ್ನು ಜಗತ್ತಿನಲ್ಲಿ ಯಾರಾದರೂ ದರ್ಶನ ಮಾಡಿದವರಿದ್ದಾರೆಯೇ ಸ್ವಾಮಿ? ಇಲ್ಲ ಇಲ್ಲ ಇಲ್ಲ. ಅವನಾಡಿದಂತೆ ಕುಣಿಯುವಂತಹ ಬೊಂಬೆಗಳಂತಲ್ಲವೇ ನಾವು? ಹೇಗೆ ಅನುಮಾನ ಮಾಡ್ತಿದ್ದೀರಿ? ಹೇಗೆ ಯೋಚನೆ ಮಾಡ್ತಿದ್ದೀರಿ? ನಿಂತವರು ನಿಂತಲ್ಲೇ ಇದ್ದೀರಿ, ಕುಳಿತವರು ಕುಳಿತಲ್ಲೇ ಇದ್ದೀರಿ, ಹೋಗುತ್ತಿದ್ದವರು ನೋಡ್ತಿದ್ದೀರಿ. ಏನು ಪ್ರಯೋಜನವಿದೆ ಅಂತ ಭಾಳ ಸಾಕು. ಹೌದು, ಲಾಟ್ರಿ ಮಾಡ್ತಿದ್ದೆ ಅವಾಗ. ಹೌದು ಅಂತ ದೇವಸ್ಥಾನ ಹತ್ರ ಹೋದರೆ ಇದೇ ಹೇಳ್ತಿದ್ದೆ, ಎಲ್ಲರೂ ಬಂದ್ಬಿಡೋರು, ಎಲ್ಲ ಕಾಣಿಕೆ ಡಬ್ಬ ಹಿಡ್ಕೊಂಡು ತಗೊಂಬಿಡೋದು. ನಾವು ಬರೀ ಮೆಣಸಿನ್ಕಾಯಿ ತೊಟ್ಟು ಕೊತ್ತಂಬರಿ ಬೀಜ ಎಲ್ಲ ಬಂದ್ಬಿಡೋದು, ಎಲ್ಲ ಹೆಂಗಸರು ತಂದ್ಬಿಡೋದು. ಏಕೆ ಯೋಚನೆ ಮಾಡ್ತಿದ್ದೀರಿ? ಇದುವರೆಗೇನು ಅದೃಷ್ಟ ಬಲ ಚೆನ್ನಾಗಿಲ್ಲ, ಧನಲಕ್ಷ್ಮಿ ಒಲೆಮಿಲ್ಲ, ನಸೀಬಿ ಕ್ರೋಟ, ಗ್ರಹಗಳ ದೋಷ, ಗ್ರಹಚಾರ ಬಲ ಚೆನ್ನಾಗಿಲ್ಲ, ನನಗೂ ಸರಿಯಾಗಿಲ್ಲ. ನೋಡಿ, ನಿಮ್ಮನ್ನು ಕರೀತಿದ್ದೇನೆ, ನೀವು ಮಾತ್ರ ನೋಡ್ತಿದ್ದೀರಿ. ಇಲ್ಲ ನೋಡಲ್ಲ, ಬರ್ತೀವಿ. ಸಿಕ್ಕಾಪಟ್ಟೆ ಬಂದಿದೆ, ಕೋಟಿನೂ ಬಂದಿದೆ, 2 ಸಲ ಕೋಟಿ ಬಂದಿದೆ ಕರ್ನಾಟಕ. ಅದೆಲ್ಲ ಹೆಂಗೆ ಗೊತ್ತಾಗುತ್ತೆ? ಅದೆಲ್ಲ ಅದಕ್ಕೆ ಲಾಟ್ರಿ ಎಲ್ಲ ಬೈ ಇದು ಚಾನ್ಸ್. ಲಾಟ್ರಿ ಸೂಪರ್. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.